ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಔಷಧ ಗುಣಗಳು ಇಲ್ಲದೆ ಇರುವಂಥ ಗಿಡಗಳಿಲ್ಲ, ನಮಗೆಲ್ಲರಿಗೂ ಗೊತ್ತು. ಪ್ರತಿಯೊಂದು ಗಿಡಕ್ಕೂ ಕೂಡ ಅದರದೇ ಆಗಿರುವಂಥ ಕೆಲವು ಔಷಧ ಗುಣಗಳಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಥರ ಇರುವಂಥ ಒಂದು ಔಷಧ ಗಿಡ ಅಶ್ವಗಂಧ, ಇದರ ಔಷಧ ಗುಣಗಳ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಕೆಲವು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತೇನೆ. ನಮಗೆ ಡೈಲಿ ಆಗುವಂಥ ಎಷ್ಟೋ ಸಮಸ್ಯೆಗಳಿಗೆ ಈ ಅಶ್ವಗಂಧ ಏನಿದೆ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ನಮಗೆ ಆಗುವಂಥ ಎಷ್ಟೋ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗೆ ನಾವೇನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ ಮತ್ತು ಅದಕ್ಕಿರುವಂಥ ಕೆಲವು ಮೆಡಿಸಿನ್ಸ್ ತಗೊಳ್ತೀವಿ. ಬಟ್ ಎಷ್ಟೋ ಪ್ರಾಬ್ಲಮ್ಸ್ಗೆ ಎಕ್ಸ್ಪ್ಲೈನ್ಡ್ ಆಗಿರುವಂಥ ಸುಸ್ತಿಂದ ಹಿಡಿದು ನಿದ್ರೆಹೀನತೆ ತನಕ ಇರುವಂಥ ಎಷ್ಟೋ ಸಮಸ್ಯೆಗಳಿಗೆ ಅಶ್ವಗಂಧ ಒಂದು ತಗೊಂಡ್ರೆ ಸಾಕಾಗುತ್ತೆ, ನಮ್ಮ ಸಮಸ್ಯೆ ಕಂಪ್ಲೀಟ್ಲಿ ದೂರ ಮಾಡಲಿಕ್ಕೆ ಸಾಧ್ಯ. ಅಶ್ವಗಂಧ ಏನಿದೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಗಿಡಮೂಲಿಕೆ. ಎಷ್ಟೋ ಜನ ಈ ಅಶ್ವಗಂಧ ಟ್ಯಾಬ್ಲೆಟ್ಸ್ ಇರ್ಬೋದು, ಅಶ್ವಗಂಧ ಪೌಡರ್ ಇರ್ಬೋದು, ಅದು ರೆಗ್ಯುಲರ್ಲಿ ಸೇವಿಸೋರು ಇದ್ದಾರೆ. ಸೊ ಈ ಅಶ್ವಗಂಧ ಅಂತ ಹೆಸರು ಬರಲಿಕ್ಕಿರುವಂಥ ಮುಖ್ಯ ಕಾರಣ ಏನು ಅಂದರೆ ಅದರ ಬೇರೆ ಏನಿದೆ. ಸೊ ಬೇರೊಂದೇ ನಾವು ಮೇನ್ಲಿ ಇದರಲ್ಲಿ ಔಷಧಿಯಾಗಿ ಯೂಸ್ ಮಾಡೋದು. ಸೊ ಆ ಬೇರೆ ಏನಿದೆ ಅದಕ್ಕೊಂದು ಕುದುರೆ ಸ್ಮೆಲ್ ಇದೆ. ಸೊ ಹಾಗಾಗಿ ಅಶ್ವಗಂಧ ಅಂತ ಹೆಸರು ಬಂದಿದೆ. ಸೊ ಈ ಅಶ್ವಗಂಧ ಎಕ್ಸ್ಟ್ರಾಕ್ಟ್ ಇರ್ಬೋದು ಅಥವಾ ಅಶ್ವಗಂಧ ಪೌಡರ್ ಇರ್ಬೋದು, ಅದು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಈಗ ಅಶ್ವಗಂಧ ತಗೊಳ್ಳೋದ್ರಿಂದ ನಮ್ಗೆ ಏನೇನು ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆಲ್ಲ ಗೊತ್ತು, ಅಶ್ವಗಂಧ ಹೈಲಿ ಯೂಸ್ ಮಾಡೋದು ಯಾವುದಕ್ಕೆ ಅಂದರೆ ನಮ್ಮ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ಸೊ ನಮಗೆ ಒಂದು ಟೆನ್ಷನ್ ಇದ್ದಾಗ, ಸ್ಟ್ರೆಸ್ ಇದ್ದಾಗ ಪ್ರತಿಯೊಬ್ಬರು ಅದನ್ನು ಡಿಫ್ರೆಂಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಈ ಕೆಲವರಿಗೆ ಟೆನ್ಷನ್ ಟೆನ್ಷನ್ ಜಾಸ್ತಿ ಇರುವಂಥ ಕೆಲಸ ಮಾಡಿದರೂ ಕೂಡ ಅವರಿಗೆ ಅದರಿಂದ ಏನೂ ದುಷ್ಪರಿಣಾಮಗಳಾಗಲ್ಲ. ಯಾಕಂದರೆ ಅವ್ರದ್ದು ಮೆಂಟಲಿ ಅವರು ಅಷ್ಟೊಂದು ಸ್ಟ್ರಾಂಗ್ ಇರ್ತಾರೆ, ಇಮೋಷ್ನಲಿ ಅಷ್ಟೊಂದು ಫಿಟ್ ಇರ್ತಾರೆ, ಆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಅವರಿಗೆ ಇರುತ್ತೆ. ಬಟ್ ಕೆಲವರು ಹಾಗೆ ಅಲ್ಲ. ಸೊ ಒಂದು ಸಣ್ಣ ಸ್ಟ್ರೆಸ್ ಇದ್ದರೂ ಕೂಡ ಅದರಿಂದ ಅವ್ರದ್ದು ಹೆಲ್ತ್ ಅಪ್ಸೆಟ್ಸ್ಗಳು ಜಾಸ್ತಿ ಆಗುತ್ತೆ. ನಾವು ಹೇಳ್ತೀವಿ ಚಿಂತಾ ಚಿತಾಸೇಬಿ ಕಠಿಣ ಹೋತಾ ಹೇ ಅಂತ ಹೇಳ್ತೀವಿ. ಅಂದರೆ ತುಂಬ ಸ್ಟ್ರೆಸ್ಸಿಂದ ನಾವು ವಿಚಾರ ಮಾಡಿ 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 ನಮಗೆ ಎಷ್ಟೋ ಕಾಯಿಲೆಗಳು ಬರುತ್ತೆ. ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದವರು ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ಗೆ ನಾವು ನೋಡಿದರೆ ಅವರದ್ದು ಮುಖ್ಯ ಕಾರಣ ಏನಿರುತ್ತೆ ಅಂದರೆ ಸ್ಟ್ರೆಸ್ ಇರುತ್ತೆ. ಸೊ ಈ ಸ್ಟ್ರೆಸ್ ಇದ್ದಾಗ ನಮ್ಮ ಬ್ಲಡ್ಗೆ ಕೆಲವು ಸ್ಟ್ರೆಸ್ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತೆ. ಈ ಸ್ಟ್ರೆಸ್ ಹಾರ್ಮೋನ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ತುಂಬ ಚೇಂಜಸನ್ನು ತರುತ್ತೆ. ಅದರಿಂದ ನಮ್ಮ ಹೆಲ್ತ್ ಹಾಳಾಗುವಂಥ ಸಾಧ್ಯತೆ ಇದೆ. ಸ್ಟ್ರೆಸ್ ಹಾರ್ಮೋನ್ ಬೇಕು. ಯಾಕೆ? ಬಿಕಾಸ್ ಆ ಸ್ಟ್ರೆಸ್ಫುಲ್ ಮೂಮೆಂಟಲ್ಲಿ ಆ ಸ್ಟ್ರೆಸ್ಸನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹ್ಯಾಂಡಲ್ ಮಾಡಲಿಕ್ಕೆ ನಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡಲಿಕ್ಕೆ ಸ್ಟ್ರೆಸ್ ಹಾರ್ಮೋನ್ ಬೇಕು. ಬಟ್ ಕಾನ್ಸ್ಟೆಂಟ್ಲಿ ಸ್ಟ್ರೆಸ್ ಹೆಚ್ಚಾಗಿ ಈ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದರೆ ಏನಾಗುತ್ತೆ, ನಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಕಾನ್ಸ್ಟೆಂಟ್ಲಿ ಸ್ಟ್ರೆಸ್ ಇರೋವರಲ್ಲಿ ಈ ಅಶ್ವಗಂಧ ರೆಗ್ಯುಲರ್ಲಿ ತಗೊಂಡ್ರೆ ಅದು ತುಂಬ ಚೆನ್ನಾಗಿ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡುತ್ತೆ. ಇದರ ಬಗ್ಗೆ ಎಷ್ಟೋ ಸಂಶೋಧನೆಗಳು ಕೂಡ ಆಗಿದೆ. ಸೊ ರೆಗ್ಯುಲರ್ಲಿ ಅಶ್ವಗಂಧ ಎಕ್ಸ್ಟ್ರಾಕ್ಟ್ಸ್ ಅಥವಾ ಪೌಡರ್ ತಗೊಳ್ಳೋದ್ರಿಂದ ನಮ್ಮ ಹೈಪಥಾಲಮೋ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಏನಿದೆ ಅದರ ಆಕ್ಟಿವಿಟಿಯನ್ನು ಕಡಿಮೆ ಮಾಡಿ ಮತ್ತು ನಮ್ಮ ರಕ್ತದಲ್ಲಿರುವಂಥ ಕಾರ್ಟಿಸೋಲ್ ಇರ್ಬೋದು, ಹೀಟ್ ಶಾಕ್ ಪ್ರೋಟೀನ್ಸ್ ಇರ್ಬೋದು, ಸೊ ಇದನ್ನೆಲ್ಲ ಒಂದು ಕಂಟ್ರೋಲ್ಗೆ ತಂದು ಆ ಸ್ಟ್ರೆಸ್ಸನ್ನು ನಮಗೆ ಈಸಿಯಾಗಿ ಹ್ಯಾಂಡಲ್ ಮಾಡುವಂಥ ಒಂದು ಕೆಪಾಸಿಟಿ ಈ ಅಶ್ವಗಂಧ ತಗೊಂಡ್ರೆ ನಮಗೆ ಸಿಗುತ್ತೆ. ಇದರೊಟ್ಟಿಗೆ ನಿದ್ರಾಹೀನತೆ ಪ್ರಾಬ್ಲಮ್ ಇರೋವರಿಗೂ ಕೂಡ ಈ ಅಶ್ವಗಂಧ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಬಿಕಾಸ್ ಎಷ್ಟೋ ಜನರಿಗೆ ನಿದ್ರೆ ಬರದೇ ಇರಲಿಕ್ಕಿರುವಂಥ ಒಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಈ ಸ್ಟ್ರೆಸ್ ಇದ್ದಾಗ ನಮ್ಮ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ಸಿಂದ ಎಷ್ಟೋ ಜನರಿಗೆ ನಿದ್ರೆ ಸರಿಯಾಗಿ ಬರಲ್ಲ. ಸೊ ಹಾಗಾಗಿ ಈ ನಿದ್ರೆ ಸಮಸ್ಯೆ ಸರಿ ಆಗಲಿಕ್ಕೂ ಕೂಡ ಮತ್ತು ನಮ್ಮ ಟೆನ್ಷನನ್ನು ಹ್ಯಾಂಡಲ್ ಮಾಡಲಿಕ್ಕೂ ಕೂಡ ಈ ಅಶ್ವಗಂಧ ಏನಿದೆ ದಟ್ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಇನ್ನು ಕೆಲವರು ಹೇಳ್ತಾರೆ ನನಗೆ ತುಂಬ ಡಿಪ್ರೆಷನ್ ಆಗುತ್ತೆ ಅಂತ ಹೇಳೋರಿದ್ದಾರೆ. ಡಿಪ್ರೆಷನ್ ಅಂದರೆ ಆ್ಯಕ್ಚುಲಿ ಡಿಪ್ರೆಷನ್ನ ಓವರ್ಕಮ್ ಮಾಡಲಿಕ್ಕೆ ನಾವು ಮೆಂಟಲಿ ಫಿಟ್ ಆಗಬೇಕು. ಸೊ ನಮ್ಮ ಸ್ಟ್ರೆಸ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ನಾವು ಕಲಿಬೇಕು. ಯಾವಾಗ ಆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಮಗೆ ಆಗಲ್ವೋ, ನಾವು ಯಾವಾಗಲೂ ಆ ಸ್ಟ್ರೆಸ್ ಒಟ್ಟಿಗೆ ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ನಮಗೆ ಡಿಪ್ರೆಷನ್ ಈ ಥರ ಸಮಸ್ಯೆಗಳು ಬರುತ್ತೆ. ಸೊ ಡಿಪ್ರೆಷನಿಂದ ಹೊರಗೆ ಬರಬೇಕು ಅಂದರೆ ಬರೀ ಅಶ್ವಗಂಧ ಒಂದೇ ತಗೊಂಡ್ರೆ ಸಾಕಾಗಲ್ಲ. ಅದಕ್ಕಿರುವಂಥ ಕರೆಕ್ಟಾಗಿರುವಂಥ ಕೌನ್ಸಿಲಿಂಗ್ ಬೇಕಾಗ್ಬೋದು. ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಚೆನ್ನಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ನಮ್ಮ ಬಾಡಿಯಲ್ಲಿ, ನಮ್ಮ ಬ್ರೈನಲ್ಲಿ ಸೆಕ್ರೇಟ್ ಆಗುವಂಥ ಎಷ್ಟೋ ಹಾರ್ಮೋನ್ಸ್ ಇರುತ್ತೆ. ಅದು ಈ ಡಿಪ್ರೆಷನ್ನ ದೂರ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದೇ ಥರ ಈ ಅಶ್ವಗಂಧ ತಗೊಂಡ್ರೂ ಕೂಡ ನಮ್ಮ ಬಾಡಿಯಲ್ಲಿ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ಅದರ ಒಟ್ಟಿಗೆ ನಮ್ಮ ಈ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ಸ್ ಏನಿದೆ ಅದು ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ಡಿಪ್ರೆಷನಿಂದ ಹೊರಗೆ ಬರಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗ್ಬೋದು. ಇನ್ನು ನಮ್ಮ ಫಿಸಿಕಲ್ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಅಶ್ವಗಂಧ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಅಂದರೆ ನಾವು ಫಿಸಿಕಲಿ ಈಗ ಚೆನ್ನಾಗಿ ಎಕ್ಸಸೈಸ್ ಮಾಡಲಿಕ್ಕೆ ಅಥವಾ ಒಂದು ಅಥ್ಲೆಟಿಕ್, ಈಗ ನಾವು 100 ಮೀಟರ್ಸ್ ಓಡುವಾಗ ನಮ್ಮ ಆಲ್ ಆಫ್ ಎ ಸಡನ್ ಒಂದು ಇಂಟೆನ್ಸ್ ಆಗಿರುವಂಥ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಲಿಕ್ಕೆ ಈ ಅಶ್ವಗಂಧ ತುಂಬ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಯಾಕೆಂದರೆ ಅದು ನಮ್ಮ VO2 ಅಂತ ಹೇಳ್ತೀವಿ. ಅಂದರೆ
ನಾವೊಂದು ಇಂಟೆನ್ಸಿವ್ ಆಗಿ ವರ್ಕ್ ಮಾಡುವಾಗ ನಮ್ಮ ಬಾಡಿಗೆ ಯೂಟಿಲೈಸ್ ಮಾಡ್ಲಿಕ್ಕೆ ಆಗುವಂಥ ಆಕ್ಸಿಜನ್ ಲೆವೆಲ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಅಶ್ವಗಂಧ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ನಮ್ಗೆ ಗೊತ್ತು ಆಕ್ಸಿಜನ್ ಈಸ್ ಜಸ್ಟ್ ಲೈಕ್ ಎ ಫ್ಯೂಯಲ್. ನಮಗೆ ಸಡನ್ ಆಗಿ ಅಷ್ಟೊಂದು ಆಕ್ಸಿಜನ್ ತಗೊಂಡ್ರೆ ಮಾತ್ರ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ನಮಗೆ ಬೇಗ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇಂಟೆನ್ಸಿವ್ ಆಗಿ ಮಾಡ್ಲಿಕ್ಕಾಗತ್ತೆ. ಸೊ ಯಾರು ಲೈಕ್ ಜಿಮ್ಮಿಗೆ ಹೋಗ್ತಾರೋ, ಬಾಡಿ ಬಿಲ್ಡಿಂಗ್ ಮಾಡ್ತಾರೋ, ಅಥವಾ ಅಥ್ಲೆಟಿಕ್ಸಲ್ಲಿ ಇರೋವರಿಗೆಲ್ಲ ಈ ರೆಗ್ಯುಲರ್ ಅಶ್ವಗಂಧ ಟ್ಯಾಬ್ಲೆಟ್ಸ್ಗಳು ತಗೊಂಡ್ರೆ ಏನಾಗುತ್ತೆ, ಅವರ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಅದೇ ಥರ ನಮ್ಮ ಮಸಿಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ಅಶ್ವಗಂಧ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಅದು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮ್ಮ ಮಸಿಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮಸಿಲ್ ಲೈಕ್ ಹೊಸ ಫೈಬರ್ ಪ್ರೊಡಕ್ಷನ್ ಏನಿದೆ ಅದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಮಸಿಲ್ಸ್ದು ಡಿಜನರೇಷನ್ನ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಶ್ವಗಂಧ ಡಿಜನರೇಟಿವ್ ಪ್ರಾಬ್ಲಮ್ಸ್ಗೆ ಒನ್ ಆಫ್ ದ ಬೆಸ್ಟ್. ಡಿಜನರೇಟಿವ್ ಪ್ರಾಬ್ಲಮ್ಸ್ ಅಂದ್ರೆ ಏನು? ಸೌಕಳಿ. ನಮಗೆ ವಯಸ್ಸು ಜಾಸ್ತಿ ಆಗುವಾಗ ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ಏನಾಗುತ್ತೆ, ಅದರದ್ದು ಆರೋಗ್ಯ ಕಡಿಮೆ ಆಗ್ತಾ ಬರ್ತದೆ, ಅದು ಸಾಯ್ತಾ ಹೋಗ್ತದೆ. ಸೊ ಹಾಗಾಗಿ ನಮ್ಮ ಹೆಲ್ತ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಈಗ ಒಂದು ಜಾಯಿಂಟ್ ನಾವು ನೋಡೋದಾದ್ರೆ ನಮ್ಮ ಮಂಡಿಗಳೇ ನಾವು ಅಬ್ಸರ್ವ್ ಮಾಡಿದರೆ ಏನಾಗುತ್ತೆ, ಹೆಲ್ತಿಯಾಗಿದ್ದಾಗ ಅಂದರೆ ಯಂಗ್ ಏಜಲ್ಲಿ ಏನಿದೆ ಮಂಡಿಗಳದ್ದು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನಾವು ಏನೇ ಎಕ್ಸಸೈಸ್ ಮಾಡಿದ್ರು, ಏನೇ ಜಂಪ್ ಮಾಡಿದ್ರು, ಹೈ ಜಂಪ್ ಮಾಡಿದ್ರು, ಲಾಂಗ್ ಜಂಪ್ ಮಾಡಿದ್ರು ಕೂಡ ನಮ್ಮ ಮಂಡಿಗಳಿಗೆ ಏನು ಇಂಜುರಿ ಆಗಲ್ಲ. ಸೊ ಬಟ್ ಲೇಟರ್ ಏಜಲ್ಲಿ ಏನಾಗುತ್ತೆ, ಅಲ್ಲಿ ಇರುವಂಥ ಡಿಜನರೇಷನ್, ಅಲ್ಲಿರುವಂಥ ಕಾರ್ಟಿಲೇಜ್ಗಳಲ್ಲಿ ಡಿಜನರೇಷನ್ ಬರ್ಬೋದು, ಅಲ್ಲಿರುವಂಥ ಲಿಗಮೆಂಟ್ಸ್ ವೀಕ್ ಆಗ್ಬೋದು, ಅಲ್ಲಿರುವ ಟೆಂಡೆನ್ಸ್ ವೀಕ್ ಆಗ್ಬೋದು, ಅಲ್ಲಿರುವಂಥ ಮೂಳೆಗಳಲ್ಲಿರುವಂಥ ಕ್ಯಾಲ್ಸಿಯಂ ಡೆಪೋಸಿಷನ್ ಕಡಿಮೆ ಆಗ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ನಿಧಾನಕ್ಕಲ್ಲಿ ಸೌಕಳಿ ಸ್ಟಾರ್ಟ್ ಆಗುತ್ತೆ, ನಮಗೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಕಾಯಿಲೆ ಡೆವಲಪ್ ಆಗುತ್ತೆ. ಸೊ ಈ ಇನಿಷಿಯಲ್ ಸ್ಟೇಜ್ ಆಫ್ ಡಿಜನರೇಟಿವ್ ಪ್ರಾಬ್ಲಮ್ಸ್ ಏನಿದೆ, ಆವಾಗ ನಾವು ಈ ಅಶ್ವಗಂಧ ತಗೊಂಡ್ರೆ ಏನಾಗುತ್ತೆ ಅಂದರೆ ಈ ಡಿಜನರೇಷನ್ ಅದು ತುಂಬ ಕಡಿಮೆ ಮಾಡುತ್ತೆ. ಎಷ್ಟೋ ಕೇಸಸ್ಸಲ್ಲಿ ಜಾಯಿಂಟ್ ಪೇನ್ ಇರೋವರಲ್ಲಿ ನಾವು ಅಶ್ವಗಂಧ ಟ್ಯಾಬ್ಲೆಟ್ ಇನಿಷಿಯಲಿ ಕೊಟ್ಟಾಗ ಏನಾಗುತ್ತೆ, ಅವರ ಜಾಯಿಂಟ್ ಪೇನ್ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಅದರೊಟ್ಟಿಗೆ ಪ್ರತಿಯೊಂದು ಜಾಯಿಂಟ್ ಗಟ್ಟಿಯಾಗಿರಬೇಕು ಅಂದ್ರೂ ಕೂಡ ಏನು ಬೇಕು, ಅದರ ಸುತ್ತಮುತ್ತಲು ಇರುವಂಥ ಮಸಿಲ್ಸ್ ಏನಿದೆ ಅದು ಒಳ್ಳೆ ಸ್ಟ್ರಾಂಗ್ ಆಗಿರಬೇಕು. ಸೊ ಆ ಸುತ್ತಮುತ್ತಲು ಇರುವಂಥ ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೆ, ಅಲ್ಲಿರುವಂಥ ಲಿಗಮೆಂಟ್ ವೀಕ್ ಆಗದೆ ಇದ್ದಂಗೆ ನೋಡ್ಕೊಳ್ಳೋಕ್ಕೆ, ಮತ್ತು ಆ ಬೋನ್ಗಳಲ್ಲಿ ಚೆನ್ನಾಗಿ ಮಿನರಲ್ ಡೆಪೋಸಿಷನ್ ಆಗಲಿಕ್ಕೆ, ಮತ್ತು ಆ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಆಗಿ ಅಲ್ಲಿರುವಂಥ ಸೌಕಳಿಯನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಈ ಅಶ್ವಗಂಧ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಈಗ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಅಥವಾ ಬೇರೆ ಬೇರೆ ಈ ಥರ ಕಾಯಿಲೆಗಳು ಅಂದರೆ ಕಾನ್ಸ್ಟೆಂಟ್ ಆಗಿ ಒಂಥರ ಕ್ರಾನಿಕ್ ಏಲ್ಮೆಂಟ್ಸ್ ಏನಿದೆ, ಸೊ ಅವರಿಗೆ ಏನಾಗುತ್ತೆ, ಅದು ಒಂದೇ ಅಲ್ಲ, ಅದರ ಒಟ್ಟಿಗೆ ಅವರಿಗೆ ಲೈಕ್ ತುಂಬ ಸ್ಟ್ರೆಸ್ ಕೂಡ ಇರುತ್ತೆ. ಸೊ ಆ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೂ ಅಶ್ವಗಂಧ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಮಾಡಿ, ಅಲ್ಲಿರುವಂಥ ಪೇನನ್ನು ಕಡಿಮೆ ಮಾಡಿ, ಅಲ್ಲಿರುವಂಥ ರಕ್ತ ಸಂಚಾರನ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಸೆಕ್ಷುವಲ್ ವೀಕ್ನೆಸ್ಗೆ ಅಶ್ವಗಂಧ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಆ್ಯಂಡ್ ಮಾರ್ಕೆಟಲ್ಲಿ ನಾವೀಗ ನೋಡಿದರೆ ಅಶ್ವಗಂಧ ಯಾಕೆ ಅಷ್ಟೆಲ್ಲ ಪಾಪ್ಯುಲರ್ ಇದೆ ಅಂತ ನೋಡಿದರೆ, ನಾವು ಸೆಕ್ಷುವಲ್ ಪ್ರಾಬ್ಲಮ್ಸ್ಗೆ ಹೈಯೆಸ್ಟ್ ಅಶ್ವಗಂಧ ತಗೊಳ್ಳೋರನ್ನ ನಾವು ನೋಡ್ತೀವಿ. ಸೊ ಬಟ್ ಆ ಅಶ್ವಗಂಧ ಏನಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ನಮ್ಮ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಇಂಪ್ರೂವ್ ಮಾಡಲಿಕ್ಕೆ, ಲೈಕ್ ನಮ್ಮ ಸೆಕ್ಷುವಲ್ ವೀಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ, ನಮಗೆ ಎರ್ಲಿ ಇಜಾಕ್ಯುಲೇಷನ್, ಪ್ರಿಮೆಚೂರ್ ಇಜಾಕ್ಯುಲೇಷನ್ ಅಂತ ಹೇಳ್ತೀವಿ, ಅಂದರೆ ಶೀಘ್ರ ಸ್ಖಲನ ಏನಿದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದರ ಒಟ್ಟಿಗೆ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಅದರೊಟ್ಟಿಗೆ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಆ್ಯಂಡ್ ಮೇಲ್ಸಲ್ಲಿ ಅಷ್ಟೇ ಅಲ್ಲ, ಈವನ್ ಲೇಡೀಸಲ್ಲಿ ಕೂಡ ಅಶ್ವಗಂಧ ಅವರದ್ದು ಸೆಕ್ಷುವಲ್ ಪ್ರಾಬ್ಲಮ್ಸ್ಗೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಅವರಿಗೆ ಲೂಬ್ರಿಕೇಷನ್ ಇಂಪ್ರೂವ್ ಮಾಡಲಿಕ್ಕೆ, ಲೈಕ್ ಸೆಕ್ಷುವಲ್ ಎನರ್ಜಿ ಇಂಪ್ರೂವ್ ಮಾಡಲಿಕ್ಕೆ, ಮತ್ತು ಎಷ್ಟೋ ಪೀರಿಯಡ್ಸ್ನ ಇಶ್ಯೂಸಲ್ಲೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಈ ಕೆಲವು ಕೇಸಸ್ ಇರುತ್ತೆ ಲೈಕ್ ಅರ್ಲಿ ಮೆನೋಪಾಸು, ಆ ಥರ ಕಂಡೀಷನ್ಲಿ ಕೂಡ ಅಶ್ವಗಂಧ ತಗೊಂಡ್ರೆ ಅದನ್ನು ಪ್ರಿವೆಂಟ್ ಮಾಡಿ ಎಕ್ಸ್ಟೆಂಡ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರಿಗೆ ಸೆಕ್ಷುವಲ್ ವೀಕ್ನೆಸ್ ಇದ್ದರೂ ಕೂಡ, ಸೆಕ್ಷುವಲ್ ವೀಕ್ನೆಸ್ ಒಂದೇ ಅಲ್ಲ, ಓವರಾಲ್ ನಮ್ಮ ವೀಕ್ನೆಸ್ಸಿಗೆ ಈ ಸುಸ್ತು, ಎಷ್ಟೋ ಜನ ಹೇಳ್ತಾರೆ ನನಗೆ ಒಂದು ಚೂರು ಎನರ್ಜಿ ಇಲ್ಲ, ಇಡೀ ದಿವಸ ಸುಸ್ತಲ್ಲಿರ್ತೀವಿ, ಇಡೀ ದಿವಸ ಮಲಗಬೇಕು ಅಂತ ಅನಿಸೋರಿಗೂ ಕೂಡ ಅಶ್ವಗಂಧ ಏನಿದೆ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಅವರ ಓವರಾಲ್ ಎನರ್ಜಿ ಇಂಪ್ರೂವ್ ಮಾಡುತ್ತೆ. ಅದೇ ಥರ ಸೆಕ್ಷುವಲ್ ಎನರ್ಜಿ ಲಿಬಿಡೋ ಏನಿದೆ ಅದನ್ನು ಬೂಸ್ಟ್ ಮಾಡಲಿಕ್ಕೂ ಕೂಡ ಈ ಅಶ್ವಗಂಧ ರೆಗ್ಯುಲರ್ಲಿ ತಗೊಂಡ್ರೆ ಆಗುತ್ತೆ. ಅಂದರೆ ಕೆಲವು ಕಡೆ ಒಂದು ಕನ್ಸೆಪ್ಟ್ ಇದೆ, ಈ ಅಶ್ವಗಂಧ ಏನಿದೆ ಗಂಡಸರಿಗೆ ಅಷ್ಟೇ ಯೂಸ್ ಆಗುತ್ತೆ, ಹೆಂಗಸರು ತಗೋಬಾರ್ದು ಅಂತ. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ನಾವು ಓವರಾಲ್ ಸ್ಟ್ರೆಸ್ದೆಲ್ಲ ರೇಷಿಯೋ ನೋಡಿದರೆ ಗಂಡಸರಿಗಿಂತನೂ ಜಾಸ್ತಿ ಸ್ಟ್ರೆಸ್ ಹೆಂಗಸರಿಗೆ ಇರುತ್ತೆ. ಮನೆಯಲ್ಲಿದ್ದರೂ ಕೂಡ ಅವರಿಗೆ ಆ ಮೆನೋಪಾಸಲ್ ಟೈಮಲ್ಲೆಲ್ಲ ತುಂಬ ಸ್ಟ್ರೆಸ್ಫುಲ್ ಆಗಿರ್ತಾರೆ, ಹಾಟ್ ಫ್ಲಶಸ್ ಇರುತ್ತೆ, ಒಂಥರ ಡಿಪ್ರೆಷನ್ ಸ್ಟೇಜ್ಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಅಂಥವರು ಕೂಡ ಈ ಅಶ್ವಗಂಧ ಏನಿದೆ ರೆಗ್ಯುಲರ್ಲಿ ಸೇವಿಸಿದರೆ ಅದರಿಂದ ತುಂಬ ಚೆನ್ನಾಗಿ ಅವರಿಗೆ ಹೊರಗೆ ಬರಲಿಕ್ಕಾಗತ್ತೆ. ಆ್ಯಂಡ್ ನಾನು ಹೇಳಿದಂಗೆ ಇಡೀ ದಿವಸದ ಎನರ್ಜಿ ಏನಿದೆ ಅದನ್ನು ಬೂಸ್ಟ್ ಮಾಡಲಿಕ್ಕೆ ಕೂಡ ಅಶ್ವಗಂಧ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಫಸ್ಟ್ ಹೇಳಿದ್ದೇನೆ, ನಿದ್ರೆ ಸಮಸ್ಯೆಗೆ ಅಂದರೆ ಕ್ವಾಲಿಟಿ ಆಫ್ ಸ್ಲೀಪ್. ಸೊ ಇದೆಲ್ಲ ಇಂಟರ್ಲಿಂಕ್ಡ್ ಅಲ್ವಾ, ನಮ್ಮ ಸ್ಟ್ರೆಸ್ ಇರ್ಬೋದು, ನಮ್ಮ ಬರುವಂಥ ಕಾಯಿಲೆಗಳಿರ್ಬೋದು, ಸೆಕ್ಷುವಲ್ ವೀಕ್ನೆಸ್ ಇರ್ಬೋದು, ದೇ ಆರ್ ಆಲ್ ಇಂಟರ್ಲಿಂಕ್ಡ್. ಸೊ ಒಳ್ಳೆ ಒಂದು ನಿದ್ರೆ ಆದರೆ ನಮಗೆ ನೆಕ್ಸ್ಟ್ ಡೇ ನಾವು ಹೇಗಿರ್ತೀವಿ, ಹೇಳುವಾಗ ತುಂಬ ಫ್ರೆಶ್ ಆಗಿರ್ತೀವಿ. ಅಟ್ ದ ಸೇಮ್ ಟೈಮ್ ನಮಗೆ ನಿದ್ರೆ ಚೆನ್ನಾಗೇ ಆಗಿಲ್ಲ, ಫುಲ್ಲಿ ಡಿಸ್ಟರ್ಬ್ಡ್ ಸ್ಲೀಪ್ ಇದ್ರೆ ಏನಾಗುತ್ತೆ, ನೆಕ್ಸ್ಟ್ ಡೇ ಹೇಳುವಾಗ ನಾವು ತುಂಬ ಡ್ರೌಸಿ ಆಗಿರ್ತೀವಿ. ಸೊ ಇದಕ್ಕೂ ಕೂಡ ತುಂಬ ಒಳ್ಳೆಯದು. ನಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಅಶ್ವಗಂಧ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಇನ್ನು ಸಕ್ಕರೆ
ಸಕ್ಕರೆ ಕಾಯಿಲೆ ಇದ್ದವರಿಗೆ ರೆಗ್ಯುಲರ್ಲಿ ಅಶ್ವಗಂಧ ತಗೊಳ್ಳೋದು ತುಂಬ ಒಳ್ಳೆಯದು. ಯಾಕೆಂದರೆ ಒಂದು ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಅಶ್ವಗಂಧಕ್ಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ HbA1c ಲೆವೆಲ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಮುಖ್ಯವಾಗಿ ಒಂದು ನಮ್ಮ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡಲಿಕ್ಕೆ ಮತ್ತು ಅದರೊಟ್ಟಿಗೆ ಮುಂದೆ ಬರಲಿಕ್ಕಿರುವಂಥ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ನಮಗೆ ಮುಂದೆ ಬರಲಿಕ್ಕಿರುವಂಥ ನರಗಳದ್ದು ಸಮಸ್ಯೆ ಇರ್ಬೋದು, ಮೂಳೆಗಳ ಸಮಸ್ಯೆ ಇರ್ಬೋದು, ಹಾರ್ಟಿನ ಸಮಸ್ಯೆ ಇರ್ಬೋದು, ಇದೇ ಥರ ಅಂದರೆ ಕಣ್ಣಿನ ಸಮಸ್ಯೆ ಇರ್ಬೋದು. ಸೊ ಇದರದೆಲ್ಲ ಡಿಜನ್ರೇಷನಿಂದ ನಮಗೆ ಸಮಸ್ಯೆ ಆಗೋದು ಅಂದರೆ ಡಯಾಬಿಟಿಸಿಂದ ಬರುವಂಥ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡಿ ಮುಂದೆ ಡಯಾಬಿಟಿಸಿಂದ ಬರುವಂಥ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಹಾರ್ಟಿನ ಸಮಸ್ಯೆಗಳಿರ್ಬೋದು, ಲೈಕ್ ರೆಟಿನೋಪತಿ ಇರ್ಬೋದು, ಈ ಥರ ಎಷ್ಟೋ ಕಾಂಪ್ಲಿಕೇಶನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಶ್ವಗಂಧ ತಗೊಂಡ್ರೆ ಆಗುತ್ತೆ. ಸೊ ಇದರ ಅರ್ಥ ನಮ್ಮ ಬ್ಲಡ್ ಶುಗರ್ ಎಷ್ಟೇ ಜಾಸ್ತಿ ಇದ್ದರೂ ಅಶ್ವಗಂಧ ಒಂದು ತಗೊಂಡ್ರೆ ಸಾಕು, ನಮ್ಗೆ ಏನೂ ಕಾಂಪ್ಲಿಕೇಶನ್ಸ್ ಬರಲ್ಲ ಅಂತ ಅಲ್ಲ. ಬಟ್ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಈ ಅಶ್ವಗಂಧ ಕೂಡ ಅದರ ಒಟ್ಟಿಗೆ ರೆಗ್ಯುಲರ್ಲಿ ತಗೊಂಡ್ರೆ ಏನಾಗುತ್ತೆ, ಈ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಆಗಬೇಕು ಅಂದರೆ ನಮ್ಮ ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಆಗಬೇಕು, ನಮ್ಮ ಮಸಿಲ್ ಬಲ್ಕ್ ಇಂಪ್ರೂವ್ ಆಗಬೇಕು. ಅದಕ್ಕೂ ಕೂಡ ಈ ಅಶ್ವಗಂಧ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಮ್ಮ ಬ್ಲಡ್ ಶುಗರ್ಗೂ ಸ್ಟ್ರೆಸ್ಗೂ ತುಂಬ ಒಂದು ಇಂಟರ್ಲಿಂಕ್ ಜಾಸ್ತಿ ಇದೆ. ಸೊ ಸ್ಟ್ರೆಸ್ ಕಂಟ್ರೋಲ್ ಆದರೆ ನಮ್ಮ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ. ಯಾಕೆಂದರೆ ಸ್ಟ್ರೆಸ್ ಇದ್ದಾಗ ನಮ್ಮ ಬ್ಲಡ್ಗೆ ಸೆಕ್ರೇಟ್ ಆಗುವಂಥ ಕಾರ್ಟಿಸೋಲ್ ಏನು ಮಾಡುತ್ತೆ, ನಮ್ಮ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ಜಾಸ್ತಿ ಮಾಡುತ್ತೆ. ಸೊ ಆ ಕಾರ್ಟಿಸೋಲ್ನ ಕಂಟ್ರೋಲ್ ಮಾಡಲಿಕ್ಕೆ ಅಶ್ವಗಂಧಕ್ಕೆ ಒಳ್ಳೆ ಕೆಪಾಸಿಟಿ ಇದೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರು ಕೂಡ ಆ ಅಶ್ವಗಂಧ ರೆಗ್ಯುಲರ್ಲಿ ತಗೊಂಡ್ರೆ ಏನಾಗುತ್ತೆ, ಅದರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಇನ್ನು ನರಗಳ ದೌರ್ಬಲ್ಯಕ್ಕೆ ಅಂದರೆ ನರಗಳ ವೀಕ್ನೆಸ್ಗೂ ಕೂಡ ಅಶ್ವಗಂಧ ತಗೊಂಡ್ರೆ ಒಳ್ಳೆಯದು. ಸೊ ಈ ಅಶ್ವಗಂಧ ರೆಗ್ಯುಲರ್ಲಿ ತಗೊಂಡ್ರೆ ಎಷ್ಟೋ ನರಗಳದ್ದು ಇರಿಟೇಷನ್, ಅದು ಸಯಾಟಿಕಾ ಪೇನ್ ಇರ್ಬೋದು, ಅಥವಾ ಲೈಕ್ ನಮ್ಮ ಕಾರ್ಪಲ್ ಟನಲ್ ಸಿಂಡ್ರೋಮ್ ಇರ್ಬೋದು, ಅಥವಾ ಓವರಾಲ್ ನಮ್ಮ ನರಗಳಿಗೆ ಬರುವಂಥ ಈ ಡಯಾಬಿಟಿಸ್ ಇಂಥ ಕಾಯಿಲೆಗಳಿಂದ ಬರುವಂಥ ನರಗಳದ್ದು ದೌರ್ಬಲ್ಯ ಇರ್ಬೋದು, ಸೆಕ್ಷುವಲ್ ವೀಕ್ನೆಸ್, ಇದಕ್ಕೆಲ್ಲ ಅಶ್ವಗಂಧ ಏನಿದೆ ಒನ್ ಆಫ್ ದ ರಾಮಬಾಣ ಅಂತ ನಾವು ಹೇಳ್ಬೋದು. ಸೊ ಅಶ್ವಗಂಧ ತಗೊಂಡ್ರೆ ಆ ನರ್ವ್ ಇರಿಟೇಷನ್ ಕಡಿಮೆ ಆಗಿ ನರಗಳಲ್ಲಿ ಆಗುವಂಥ ಡಿಜನರೇಷನ್ನ ಕಂಟ್ರೋಲ್ ಮಾಡಿ ಅಲ್ಲಿರೋದ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮೇಲೆ ಎಫೆಕ್ಟ್ ಆಗಿ ನರಗಳದ್ದು ಅಂದರೆ ಈ ಸಿಗ್ನಲ್ ಪಾಸಿಂಗ್ ಏನಿದೆ ಅದನ್ನು ಇಂಪ್ರೂವ್ ಮಾಡಲಿಕ್ಕಾಗುತ್ತೆ, ನರಗಳದ್ದು ಫಂಕ್ಷನ್ ಇಂಪ್ರೂವ್ ಮಾಡಲಿಕ್ಕಾಗುತ್ತೆ. ಸೊ ಹಾಗಾಗಿ ನಮ್ಮ ಸೆನ್ಸರಿ ಇರ್ಬೋದು, ಮೋಟೋರ್ ಫಂಕ್ಷನ್ಸ್ ಇರ್ಬೋದು, ಎರಡರನ್ನ ಇಂಪ್ರೂವ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈವನ್ ಸ್ಟ್ರೋಕ್ ಆದವರಿಗೂ ಕೂಡ ನಾವು ಅವರದ್ದು ನರ್ವ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೆ, ಅವರ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ಅವರದ್ದು ಮೊಬಿಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆಲ್ಲ ಈ ಅಶ್ವಗಂಧ ಕ್ಯಾನ್ ಬಿ ರೆಗ್ಯುಲರ್ಲಿ ಗಿವನ್. ಇನ್ನು ಬ್ರೀತಿಂಗ್ ಪ್ರಾಬ್ಲಮ್ ಇರೋರು, ಎಷ್ಟೋ ಜನರಿಗೆ ಲೈಕ್ ರೆಗ್ಯುಲರ್ಲಿ ಅಲರ್ಜಿ ಬರೋರು ಇರ್ತಾರೆ. ಒಂದು ಸಣ್ಣ ಡಸ್ಟ್ ಇದ್ದರೆ, ಸ್ವಲ್ಪ ಡಸ್ಟ್ ಇದ್ದರೆ ಸಾಕು, ಅಥವಾ ಏನೋ ಒಂದು ಡಿಫ್ರೆಂಟ್ ಸ್ಮೆಲ್ ಇದ್ದರೆ ಸಾಕು, ಕಂಟಿನ್ಯೂಸ್ಲಿ ಸೀನ್ ಬರುತ್ತೆ. ಮತ್ತು ಸೀನ್ ಬಂದ ಮೇಲೆ ಅದು ಕಫ ಆಗುತ್ತೆ, ರೆಸ್ಪಿರೇಟರಿ ಇಶ್ಯೂಸ್ ಡೆವಲಪ್ ಆಗುತ್ತೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ, ಮತ್ತು ಆ್ಯಂಟಿಬಯೋಟಿಕ್ ತಗೊಳ್ಳೋದೆ ಅದು ಕಡಿಮೆ ಆಗಲ್ಲ. ಸೊ ಇಂಥವರಲ್ಲಿ ಕೂಡ ಈ ಅಶ್ವಗಂಧ ಕೊಟ್ಟರೆ ಏನಾಗುತ್ತೆ, ಅವ್ರ ರೆಸ್ಪಿರೇಟರಿ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ, ಅವ್ರದ್ದು ಲೈಕ್ ಈ ಥರ ಅಲರ್ಜಿಗಳು ಬರೋದನ್ನ ಅದು ತಡೆಗಟ್ಟುತ್ತೆ, ನಮ್ಮ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಬ್ರಾಂಕಿಯಲ್ ಆಸ್ತಮಾ ಕೇಸಲ್ಲಂತೂ ಅಶ್ವಗಂಧ ಏನಿದೆ ದಟ್ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ತೀವಿ. ಈಗ ನಾನು ಫಸ್ಟ್ ಹೇಳಿದ್ದೇನೆ, ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಆಕ್ಸಿಜನೇಷನ್ ಇಂಪ್ರೂವ್ ಮಾಡಲಿಕ್ಕೆಲ್ಲ ಅಶ್ವಗಂಧ ಕ್ಯಾನ್ ಪ್ಲೇ ಎ ವೆರಿ ಮೇಜರ್ ರೋಲ್. ಅದು ನಮ್ಮ ಲಂಗ್ಸ್ ಫಂಕ್ಷನ್ ಇರ್ಬೋದು, ಅಟ್ ದ ಸೇಮ್ ಟೈಮ್ ನಮ್ಮ ಹಾರ್ಟಿನ ಫಂಕ್ಷನ್ಸ್ ಇರ್ಬೋದು, ಅದೆಲ್ಲ ಇಂಪ್ರೂವ್ ಮಾಡಿ ನಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಈಗ ಬ್ರಾಂಕಿಯಲ್ ಆಸ್ತಮಾ ಪ್ರಾಬ್ಲಮಲ್ಲಿ ಇರೋರಿಗೆ ಅಂದರೆ ಅಷ್ಟೊಂದು ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಕೂಡ ಕಷ್ಟ ಆಗುತ್ತೆ. ಯಾಕೆಂದರೆ ಅಷ್ಟೊಂದು ಬ್ರೀತಿಂಗ್ ಸರಿಯಾಗಿ ಆಗಲ್ಲ, ಆಕ್ಸಿಜನೇಷನ್ ಏನಿದೆ ಬ್ಲಡ್ದು ಆಕ್ಸಿಜನೇಷನ್ ಕಡಿಮೆ ಇರುತ್ತೆ. ಸೊ ಅಂಥವರಲ್ಲಿ ಈ ಲಂಗ್ ಫಂಕ್ಷನ್ಸ್ ಇಂಪ್ರೂವ್ ಮಾಡಿ, ಅವರ ಕಾರ್ಡಿಯಾಕ್ ಫಂಕ್ಷನ್ಸ್ ಇಂಪ್ರೂವ್ ಮಾಡಿ, ಅವರ ಆಕ್ಸಿಜನೇಷನನ್ನು ಇಂಪ್ರೂವ್ ಮಾಡಿ, ಅವರ ಓವರಾಲ್ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಅವ್ರದ್ದು ಎನರ್ಜಿಯನ್ನು ಬೂಸ್ಟ್ ಮಾಡಲಿಕ್ಕೂ ಕೂಡ ಈ ಅಶ್ವಗಂಧ ರೆಗ್ಯುಲರ್ಲಿ ತಗೊಂಡ್ರೆ ಸಾಧ್ಯ. ಸೊ ಈಗ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ನಾವು ಎಷ್ಟು ಅಶ್ವಗಂಧ ತಗೋಬೋದು ಆ್ಯಂಡ್ ಅದನ್ನು ಹೇಗೆ ತಗೋಬೇಕು. ಸೊ ಯೂಶ್ವಲಿ ಅಶ್ವಗಂಧ ಮಿಲ್ಕಲ್ಲಿ ಅಥವಾ ಮಿಲ್ಕಲ್ಲಿ ಹಾಕಿ ತಗೊಂಡ್ರೆ ತುಂಬ ಒಳ್ಳೆಯದು, ಅಂದರೆ ಹಾಲಲ್ಲಿ ಮಿಕ್ಸ್ ಮಾಡಿ ತಗೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ತಗೊಳ್ಳೋದು ಕೂಡ ಈಗ ಅಶ್ವಗಂಧ ಪೌಡರ್ ಆದರೆ ನಾವು ಬೇಕಾದರೆ 3 to 6 grams per day ನಾವು ತಗೋಬೋದು. ಆ್ಯಂಡ್ ಅಶ್ವಗಂಧ ಎಕ್ಸ್ಟ್ರಾಕ್ಟ್ಸ್ ಬರುತ್ತೆ, ಎಷ್ಟೋ ಕ್ಯಾಪ್ಸೂಲ್ಸ್ ಬರುತ್ತೆ ಅಶ್ವಗಂಧ ಎಕ್ಸ್ಟ್ರಾಕ್ಟ್ಸ್. ಸೊ ಎಕ್ಸ್ಟ್ರಾಕ್ಟ್ಸ್ ಆದರೆ ನಾವೇನು ಮಾಡಬೇಕು, ಅರೌಂಡ್ 250 mg to 500 mg ಅಷ್ಟೇ ನಾವು ತಗೋಬೇಕು. ಸೊ ಇದು ಅಂದರೆ ತುಂಬ ಜಾಸ್ತಿ ತಗೊಂಡ್ರೂ ಕೂಡ ನಮ್ಮ ಬಾಡಿ ಹೀಟ್ ಜಾಸ್ತಿ ಆಗುವಂಥ ಸಾಧ್ಯತೆಗಳೆಲ್ಲ ಇದೆ. ಸೊ ಹಾಗಾಗಿ ಹಾಲಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು. ಇಲ್ಲ ಹಾಗೆ ಕ್ಯಾಪ್ಸೂಲ್ ತಗೊಳ್ಳೋದ್ರಿಂದ ಕೂಡ ಏನೂ ದುಷ್ಪರಿಣಾಮಗಳು ಆಗೋದಿಲ್ಲ. ಆ್ಯಂಡ್ ಯೂಶ್ವಲಿ ಇದರದ್ದು ಡ್ಯೂರೇಷನ್ ಒಂದು ಮೇ ಬಿ 2 to 4 months ಆ ಡ್ಯೂರೇಷನಲ್ಲಿ ನಾವು ತಗೊಂಡ್ರೆ ನಮಗೇನಿದೆ ನಮಗೇನು ಎಫೆಕ್ಟ್ ಸಲುವಾಗಿ ನಾವು ತಗೊಳ್ತಾ ಇದ್ವಿ, ನಮಗೆ ಸುಸ್ತು ಕಡಿಮೆ
ಕಡಿಮೆ ಮಾಡೋದು ಇರ್ಬೋದು, ಅಥವಾ ನಿದ್ರೆ ಇಂಪ್ರೂವ್ ಮಾಡೋದಿರ್ಬೋದು, ಅಥವಾ ಸ್ಟ್ರೆಸ್ ಕಡಿಮೆ ಮಾಡೋದಿರ್ಬೋದು, ಆ ಬೆನಿಫಿಟ್ ನಮಗೆ ಸಿಗುತ್ತೆ. ಯೂಶ್ವಲಿ ಒಂದು 8 ವೀಕ್ಸ್ ತಗೊಂಡ್ರೆ ಸಾಕು, ನಮಗೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಅದರದ್ದು ಡಾಕ್ಟರ್ಸ್ ಅಡ್ವೈಸ್ ಪ್ರಕಾರ ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಎಲ್ಲರಿಗೂ ಒಂದೇ ಥರ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳಿರೋರು ಇರ್ತಾರೆ. ಸೊ ಅವರದ್ದು ಡೋಸೇಜ್ ಡಾಕ್ಟ್ರೇ ಫಿಕ್ಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಅಶ್ವಗಂಧ ತಗೊಂಡ್ರೆ ಇದೆ. ನಾವೇನು ಮಾಡ್ತೀವಿ, ಒಂದು ನಿದ್ರೆ ಸಮಸ್ಯೆ ಇದ್ದು ಕೂಡಲೇ ಡೈರೆಕ್ಟ್ಲಿ ನಿದ್ರೆ ಮಾತ್ರೆ ತಗೊಳ್ಳೋ ಬದಲು, ಅಥವಾ ಒಂದು ಸ್ಟ್ರೆಸ್ ಇದ್ದು ಕೂಡಲೇ ಯಾವುದಾದ್ರು ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ತಗೊಳ್ಳೋ ಬದಲು ನಾವು ಫಸ್ಟ್ ಏನು ಮಾಡ್ಬೋದು, ಈ ಅಶ್ವಗಂಧ ಟ್ಯಾಬ್ಲೆಟ್ಸನ್ನು ಅಥವಾ ಅಶ್ವಗಂಧ ಪೌಡರ್ನ ಟ್ರೈ ಮಾಡಿ ನೋಡ್ಬೋದು. ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಮೂಡ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಡಿಪ್ರೆಷನ್ ಕಡಿಮೆ ಮಾಡಲಿಕ್ಕೆ, ನಮ್ಮ ಓವರಾಲ್ ವೈಟಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ, ಆ್ಯಂಡ್ ನಮ್ಮ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೆ, ಇದಕ್ಕೆಲ್ಲ ಭಾಳಷ್ಟು ಬೆನಿಫಿಟ್ಸ್ ಈ ಅಶ್ವಗಂಧ ತಗೊಂಡ್ರೆ ಇದೆ. ಸೊ ನ್ಯಾಚುರಲಿ ಇರುವಂಥ ಒಂದು ಐಟಮ್ ಆಗಿದ್ದಕ್ಕೆ ನಮಗೆ ಅಷ್ಟೊಂದು ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಮೇ ಬಿ ಒಂದು ಪ್ರೆಗ್ನೆನ್ಸಿಯಲ್ಲಿದ್ದವರು ಇದು ತಗೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಸೊ ಅದು ಬಿಟ್ಟು ಬಾಕಿ ಇರುವಂಥ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳಿಗೂ ಅಶ್ವಗಂಧ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಇದನ್ನು ಬೇಕಾದ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.